ರೂಮ್ಸ್ 10x9 10x10 ಇತ್ತು ಅಂದ್ರೆ ಈಸಿಲಿ ಕಿಂಗ್ ಸೈಜ್ ಹೋಗ್ಬೋದು ಸರ್. ಯಾವುದೇ ರೂಮ್ 10x9 ಕಮ್ಮಿ ಸೈಜ್ ಇರ್ತಾರೆ ಕ್ವೀನ್ ಸೈಜ್ ಹೋಗ್ಬೋದು. ಓಕೆ, ಸೊ ಆ ಥರ ಕ್ವೀನ್ ಅಥವಾ ಕಿಂಗ್ ಹೋಗೋಣ. ಬಟ್ ಅವರು ಡಿವೈಡ್ ಮಾಡ್ಕೊಂಡು ಈ ವಾರ್ಡ್ರೋಬ್ ಶಿ ವಾರ್ಡ್ರೋಬ್ ಮಾಡಬೇಕು ಅಂದ್ರೆ ದ ಬೆಸ್ಟ್ ಆಪ್ಷನ್ ಇಸ್ ಓಪನಬಲ್ ವಾರ್ಡ್ರೋಬ್. ಓಪನೇಬಲ್ ಬಂತ ಹೇಳ್ತಾರೆ. ಇಲ್ಲಿ ಮೇಲ್ಗಡೆ ಏನೇನು ಆಪ್ಷನ್ ಕೊಡ್ತೀರಾ ನಮಗೆ ಸರ್? ಇಲ್ಲಿ ನೀವು ನೋಡ್ತಾ ಬಂದು ಲೆಕ್ಕ ಗ್ಲಾಸ್. ಸೊ ಅಗೇನ್ ಇದ್ರ ಮೇಲೆ ನಾವು ಪ್ಯಾಚ್ ವರ್ಕ್ ಲ್ಯಾಮಿನೇಟ್ಸ್ ಹೋಗ್ಬೋದು. ಇವಾಗ ಡಿಜಿಟಲ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತಾ ಇದೀವಿ. ಆಸ್ ವೆಲ್ as ನೀವು MDF ಡ್ಯೂಕೋ ಪೇಂಟ್ ಹೋಗ್ಬೋದು ಇದ್ಮೇಲೆ. ಸರ್ ಏನಾಗುತ್ತೆ ಅಂದ್ರೆ ಇದು ಪ್ಲೈಬೋರ್ಡ್ ಏನು ಬರುತ್ತೆ ಇದು 25 ತೊಗೊಂಡ್ರೆ ಜನರಲಿ. ಸೊ ನಮ್ದು ಯಾವುದೇ ಕಸ್ಟಮರ್ಸು ವಿತ್ ಕೇನ್ ಅಂಡ್ ಗ್ಲಾಸ್ ಹೋಗ್ತಾರೆ ಅಂದ್ರೆ ಈ ಥಿಕ್ನೆಸ್ ಏನು ಬರುತ್ತೆ 25 ಕೊಡ್ತೀವಿ ಸರ್. ಇದು ನಾರ್ಮಲ್ ಆಗಿ 16 ಇರುತ್ತೆ, ಬಟ್ ಇದು 25 ಕೊಟ್ಟು ಇನ್ಕ್ರೀಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈ ತರ ಸೆಕ್ಷನ್ ಕ್ರಿಯೇಟ್ ಮಾಡ್ಬೇಕು ಸರ್ ನಾವು. ಓಡೆ CNC ಕಟ್ಟಿಂಗ್ ಆಗಿ ಈ ತರ ಒಂದು PVC ಬಿಡಿಂಗ್ ಹಾಕಿರ್ತೀವಿ. ಈ ಸ್ಪೇಸ್ ನಲ್ಲಿ ಇಂಟಿಗ್ರೇಟ್ ಮಾಡೋಕ್ಕೋಸ್ಕರ ಇದು 25 ಥಿಕ್ನೆಸ್ ಬೇಕಾಗುತ್ತೆ ಸರ್. ಸ್ನೇಹಿತರೆ, ಇದನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂಟಿ ಅಂತ ಹೇಳ್ಬೋದು. ಇಂದಿನ ವಿಡಿಯೋದಲ್ಲಿ ವಿವಾ ಡಿಸೈನ್ ಅಭಿಷೇಕ್ ಸರ್ ಜೊತೆ ನಾನು ಕಂಪ್ಲೀಟ್ ಕಿಚನ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ದೆ. ಓಕೆ, ಸೊ ದಯವಿಟ್ಟು ವಿಡಿಯೋ ನೋಡೋದನ್ನ ಮರಿಬೇಡಿ. ಕಿಚನ್ ಮಾಡ್ಸೋಕ್ಕಿಂತ ಮುಂಚೆ, ಇಂಟೀರಿಯರ್ ಮಾಡ್ಸೋಕ್ಕಿಂತ ಮುಂಚೆ ಆ ವಿಡಿಯೋ ನೋಡಲೇಬೇಕು ನೀವು. ಸರ್, ಇವಾಗ ಬೆಡ್ರೂಮ್ ಬಗ್ಗೆ. ಹೌದು ಸರ್. ನೋಡಿ, ಈ ಬೆಡ್ರೂಮ್ ಸೈಜ್ ಏನಿರ್ಬೋದು ಸರ್ ನೀವು ಸರ್? ಇದು ನಾವು ಮಾಡೋದು ಅನ್ಇವನ್ ಸೈಜ್ ಸರ್, ಯಾಕಂದ್ರೆ ನಮ್ಮ ಸ್ಟುಡಿಯೋ ಪರ್ಪಸ್ ಅಂತ. ಸೊ ಇದು ಆಲ್ಮೋಸ್ಟ್ ಒಂದು 14 ಫೀಟ್ ಇದೆ ವಿಡ್ತಲ್ಲಿ. ಡೆಪ್ತ್ ಆರ್ಡರ್ ಒಂದು 12 ಫೀಟ್ ಬರುತ್ತೆ ಸರ್. ಇದು 14x12 ಸ್ವಲ್ಪ ದೊಡ್ಡದಾಗೆ ಮಾಡಿದೆ ಸರ್. ಹೌದು, ಬಟ್ ಬೆಂಗಳೂರಲ್ಲಿ ಎಲ್ಲರೂ ಇಷ್ಟು ಜಾಗ ಇರೋದಿಲ್ಲ. 30-40 ಸೈಟ್ ಅಲ್ಲಿ ಒಂದು ರೂಮ್ ಅಂತ ಮಾಡಿದ್ರೆ ನಮ್ಗೆ ಎಷ್ಟು 9x9 9x10 10x11 10x12 ಅಷ್ಟೇ, ಅದ್ರ ಮೇಲೆ ಸಿಗೋದಿಲ್ಲ. ಸೊ ನನಗೆ ನೀವು ಹೇಳಬೇಕಾಗಿರುವಂಥದ್ದು ಒಂದು 10x10 ಅಥವಾ 10x12 ಇದರಲ್ಲಿ ಏನೇನನ್ನ ನಾವು ಇಂಟಿಗ್ರೇಟ್ ಮಾಡ್ಬೋದು, ಏನೇನು ಹಾಕ್ಬೋದು ಆ ಕಿಚನ್. ಸೊ ಬೇಸಿಕಲಿ 10x10 ಅಥವಾ 10x9 ಬಂದ್ರೆ ಸರ್ ಫಸ್ಟ್ ನಾವು ಸಜೆಸ್ಟ್ ಮಾಡೋದು ಕಸ್ಟಮರ್ ಅಂದ್ರೆ ಒನ್ಸ್ ಯು ಓಪನ್ ಯೋರ್ ಡೋರ್, ರೂಮ್ ಡೋರ್ ಓಪನ್ ಆಗಿದ ತಕ್ಷಣ ಅದೇ ಒಂದು ಸ್ಟ್ರೆಚ್ ನಾವು ವಾರ್ಡ್ರೋಬ್ ತೊಗೊಬೋದು. ಆ್ಯಂಡ್ ಆ ವಾರ್ಡ್ರೋಬು ನಾವು ಸ್ವಿಂಗ್ ಬದಲು ನಾವೇನು ಮಾಡ್ತೀವಿ ಸ್ಲೈಡಿಂಗ್ ಆಪ್ಷನ್ಸ್ ಹೇಳ್ತೀವಿ ಸರ್. ಅದಾಗ್ತಿದ್ದಂಗೆ ಅದರ ನೆಕ್ಸ್ಟ್ ಬರುವಂಥ ನಮ್ದೇನು ಫೇಸಿಂಗ್ ಆಫ್ ದ ಹೆಡ್ ಬರುತ್ತೆ ಅದು ನಾವು ಕಾರ್ಡ್ ಕೊಡ್ತೀವಿ. ಸೊ ಏನಾಗುತ್ತೆ, ಡೋರ್ ಓಪನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದಿತ್ತು ಸರ್, ಡೋರ್ ಓಪನ್ ಮಾಡಿದ್ವಿ. ಓಪನ್ ನಾವು ಇದನ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಒಳಗಡೆ ಬರ್ತೀವಿ, ಸ್ಲೈಡಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಇದು ವಾಕಬಲ್ ಸ್ಪೇಸ್ ತಗೊಂತೀವಿ. ಸೊ ವಾಕಬಲ್ ಸ್ಪೇಸ್ ಆಗ್ತಿದ್ದಂಗೆ ಇಲ್ಲಿ ಕಾರ್ಡ್ ಕೊಡ್ತೀವಿ, ಸೊ ವಿಚ್ ಇಸ್ ಅಕಾಮಡೇಟೆಡ್. ಈ ತರ ಇದಾಗ ಮತ್ತೆ ಈ ಒಂದು ಶೇಪ್ ಬಂದಾಗ ಇಲ್ಲಿ ನಾವು ಡ್ರೆಸ್ಸರ್ ಅಥವಾ ನಾವು ಸ್ಟಡಿ ಕೊಡ್ಬೋದು ಅವರಿಗೆ. ಡ್ರೆಸ್ಸರ್ ಅಂಡ್ ಸ್ಟಡಿ, ಡ್ರೆಸ್ಸರ್ ಅಥವಾ ಸ್ಟಡಿ ಎಸ್. ಅವಾಗ ಇಲ್ಲೂ ಓಡಾಡೋಕೆ ಜಾಗ ಸಿಗುತ್ತೆ ಅವ್ರಿಗೆ, ಪ್ಲಸ್ ಆ ಸ್ಪೇಸ್ ಅಲ್ಲೂ ಬರುತ್ತೆ. ಸೊ ಈ ತರ ಪ್ರಾಕ್ಟಿಕಲ್ ನಾವು ಅಚೀವ್ ಮಾಡ್ಕೊಬಹುದು ಸರ್. ಓಕೆ, ಸೊ ನೀವು ಹೇಳ್ತಿರೋದು ಚಿಕ್ಕ ರೂಮ್ ಇದ್ರೂ ಕೂಡ ನಮಗೆ ಬೆಡ್ ಸಿಗುತ್ತೆ, ಹೌದು, ವಾರ್ಡ್ರೋಬ್ ಸಿಗುತ್ತೆ, ಡ್ರೆಸ್ಸರ್ ಅಥವಾ ಸ್ಟಡಿ ಸಿಗುತ್ತೆ ಸರ್. ಎಸ್. ಸೈಡ್ ಟೇಬಲ್ ಏನಾದ್ರು ಸಿಗುತ್ತಾ? ಸಿಗುತ್ತೆ ಸರ್, ಒಂದ್ ಕಡೆ ಕೊಡ್ಬೋದು ನಾವು. ಎಸ್. ಏನು ಸೈಡ್ ಟೇಬಲ್ ಕೊಡ್ಬೋದು ಸರ್? ಅಪ್ರಾಕ್ಸಿಮೇಟ್ಲಿ ವಿಡ್ತ್ 1 ಫೀಟ್ ಇಂದ 1.5 ಫೀಟ್ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಈ ತರ ಬೆಡ್ರೂಮ್ ಬಗ್ಗೆ ತುಂಬಾ ಕ್ವಶನ್ಸ್ ಇದೆ. ಸೊ ಒಂದು ಟೂರ್ ಕೊಡ್ತಾ ಹಾಗೆ ಒಂಥರ ಇನ್ಫಾರ್ಮೇಶನ್ ಕೊಟ್ಬಿಡೋಣ. ಸೊ ಬನ್ನಿ ವೀಕ್ಷಕರೇ, ಇದ್ರ ಬಗ್ಗೆ ಕೂಡ ಮಾಹಿತಿ ತಗೊಳ್ಳೋಣ. ಸರ್, ಮೊದಲೇದಾಗಿ ಯಾವ ಸೈಜ್ನ ಬೆಡ್ ಅನ್ನ ನೀವು ಸಜೆಸ್ಟ್ ಮಾಡ್ತೀರಾ? ಕಿಂಗ್ ಸೈಜ್, ಕ್ವೀನ್ ಸೈಜ್? ಸೊ ಫಾರ್ ರೂಮ್ ಸರ್, ರೂಮ್ಸ್ 10x9 10x10 ಇತ್ತು ಅಂದ್ರೆ ಈಸಿಲಿ ಕಿಂಗ್ ಸೈಜ್ ಹೋಗ್ಬೋದು ಸರ್. ಯಾವುದೇ ರೂಮ್ 10x9 ಕಮ್ಮಿ ಸೈಜ್ ಇರ್ತಾರೆ ಕ್ವೀನ್ ಸೈಜ್ ಹೋಗ್ಬೋದು. ಓಕೆ, ಸೊ ಆ ಥರ ಕ್ವೀನ್ ಅಥವಾ ಕಿಂಗ್ ಹೋಗೋಣ. ಬಟ್ 30-40 ಮಾಸ್ಟರ್ ಬೆಡ್ರೂಮ್ ನೀವು ತೊಗೊಳಕ್ ಹೋದಾಗ ನಾವು ಸ್ಪೇಸ್ ಕೊಟ್ಟಿರ್ತಾರೆ ಬಿಲ್ಡರ್ ಕಡೆಯಿಂದ. ಸೊ ಅಲ್ಲಿ ನಾವು ಕಿಂಗ್ ಸೈಜ್ ಹೋಗ್ಬೋದು ಸರ್. ಕಿಂಗ್ ಸೈಜ್ ಪ್ರಾಕ್ಟಿಕಲಿ 6x6 ಅಡಿ ಬರುತ್ತೆ ಸರ್. 6x6. ಎಸ್ ಸರ್. ಇದ್ರೊಳಗಡೆ ನಾವು ಸ್ಟೋರೇಜ್ ಮಾಡ್ಕೊಳ್ಳೋದು ಒಳ್ಳೇದು, ನಾಟ್ ಓಕೆನೋ? ಯಾವ್ದು ಸರ್? ಸ್ಟೋರೇಜ್ ಬೆಸ್ಟ್ ಸರ್. ಏನಕ್ಕಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇನ್ನೂ ಎಕ್ಸ್ಟ್ರಾ ಚಾರ್ಜ್ ಬೇಕಾಗಿ ಆಗುತ್ತೆ ಒಂದು ಸ್ವಂತ ಮನೆ ಅಂತ ಇದ್ಮೇಲೆ. ಸೊ ಇದೊಡೆ ನೀವು ಹೈಡ್ರಾಲಿಕ್ ಲಿಫ್ಟ್ ಹೋಗ್ಬೋದು ಅಥವಾ ನೀವು ಡ್ರಾವರ್ಸ್ ಹೋಗ್ಬೋದು. ಎರಡು ತರ ನಾವು ಕಮಿಷನ್ ಪ್ಲಾನ್ ಆಫ್ ಮಾಡ್ಕೊಂಡ್ರೆ ಸ್ಟೋರೇಜ್ ಬೆಸ್ಟ್ ಇರುತ್ತೆ ಸರ್ ಅದು. ಓಕೆ, ಅಂಡ್ ಬ್ಯಾಕ್ ಗ್ರೌಂಡ್ ಹೆಡ್ ಬೋರ್ಡ್ ಅಲ್ಲಿ ಏನೇನು ಆಪ್ಷನ್ ಕೊಡ್ತೀರಾ ಸರ್? ಇಲ್ಲೇನೋ ಬಿಡಿ ಅಪೋಸಿಟಿ ಮಾಡಿದೀರಾ. ಹೌದು ಸರ್, ನೋಡಿದಾರೆ ವೀಕ್ಷಕರು. ನೀವು ಬೇರೆ ಹೇಳಿ ಏನೇನು ಮಾಡ್ಬೋದು ನಮ್ಮಲ್ಲಿ. ಓಕೆ, ಸೊ ಬೇಸಿಕಲಿ ನೀವು ಹೇಳಿದಂಗೆ ಫುಲ್ ಅಪೋಸ್ಟ್ರಿಗೆ ಹೋಗಿದ್ದು ಸರ್. ಏನ್ ಮಾಡ್ಬೋದು ಇದನ್ನ ಅಂದ್ರೆ ಬೇಕಾದ್ರೆ ಹಾಫ್ ಅಪೋಸ್ಟ್ರಿಗೆ ಹೋಗ್ಬೋದು. ಅದಾದ್ಮೇಲೆ ನಾವು ಮೇಲೆ ಡಿಸೈನ್ ಏನಾದ್ರು ಒಂದು ಕೊಡ್ಬೋದು. ಅಂದ್ರೆ ಇಟ್ ಮೈಟ್ ಬಿ ಟೆಕ್ಸ್ಚರ್ ಪೇಂಟಿಂಗು ಅಥವಾ ಒಂದು ವಾಲ್ ಪೇಪರ್ ಗಾರ ಹೋಗ್ಬೋದು ಸರ್. ಇಲ್ಲಾಂದ್ರೆ ಅದು ಪ್ಲೇನ್ ಆಗಿತ್ತು ಅದ್ರ ಕಲರ್ ಒಂದು ವಾಲ್ ಆರ್ಟ್ ಹಾಕೊಂಡ್ರು ಸಾಕು. ವಾಲ್ ಆರ್ಟ್ ಇದೊಂದು ಕಾಂಬಿನೇಷನ್ಸ್ ಹೋದ್ರೆ ಇದು ಮೂರು ಚೆನ್ನಾಗಿ ಕಾಣುತ್ತೆ ಸರ್. ಇದು ಚೆನ್ನಾಗಿರುತ್ತೆ ಸರ್. ಓಕೆ, ಕೆಲವೊಬ್ರು ಹೀಗೆ ಕಂಟಿನ್ಯೂ ಹೋಗ್ಬಿಟ್ಟು ಅದು ಇಲ್ಲಿದಂಗ ಬರುತ್ತೆ. ಸೀಲಿಂಗ್ ತೊಗೊಂಡಿರ್ತಾರೆ ಸರ್. ಅದೇನಿಲ್ಲ ಸರ್, ಜಸ್ಟ್ ಸೀಲಿಂಗ್ ವಿತ್ ಮೌಂಟೆಡ್ ಹೆಡ್ ಬೋರ್ಡ್ ಅಂತಾನೆ ಬರುತ್ತೆ. ಸೊ ಟೋಟಲ್ ಆಗಿ ಒಂದು ಎಲ್ ಶೇಪ್ ಅಲ್ಲಿ ತೊಗೊಂಡಿರ್ತೀವಿ. ಅಂದ್ರೆ ತುಂಬಾ ಪ್ರೀಮಿಯಂ ಲುಕ್ ಬೇಕು ನನಗೆ ಅಂದಾಗ ಅದಕ್ಕೆ ಹೋಗ್ಬೋದು ಸರ್ ಅವರು. ಆ ತರ ಹೋಗ್ಬೋದು. ಓಕೆ, ಸೊ ಬನ್ನಿ ವಾರ್ಡ್ರೋಬ್ ಬಗ್ಗೆ ಒಂಚೂರು ಮಾತಾಡೋಣ. ಸೊ ಇಲ್ಲಿನ ವಾರ್ಡ್ರೋಬ್ ನೋಡ್ತಾ ಇದ್ರೆ ನನ್ಗೇನಂತಂದ್ರೆ ಟೂ ಮಚ್, ತುಂಬಾನೇ ಆಗಲ್ಲ. ಹೌದು ಸರ್, ಇಷ್ಟು ಜಾಗ ಯೂಶಲಿ ಇರೋದಿಲ್ಲ, ಬೇಕಾಗಲ್ಲ. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಡೆಪ್ತ್ ನಮಗೆ 2 ಫೀಟ್ ಸಾಕಿರುತ್ತೆ. ಅಂದ್ರೆ 5.8 mm ಅಂತೀವಿ mm ಅಲ್ಲಿ ತಗೊಂಡಾಗ. ಸೊ ಫೀಟ್ ಬಂದಾಗ ರೌಂಡ್ ಆಫ್ ಆಗಿ ನಾವು ಬೇಕಾದ್ರೆ 2 ಅಡಿ ಅಂತ ಹೇಳ್ಬೋದು ಸರ್. ಅದಕ್ಕೆ 2 ಅಡಿ ಸಾಕಾಗುತ್ತೆ. 2 ಅಡಿ ಕೂಡ ಜಾಗ ಇಲ್ಲ, ಅವಾಗ ಕಮ್ಮಿನೂ ಮಾಡ್ಬೋದು. ಬಟ್ ಅಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಕಸ್ಟಮರ್ಗೆ ಅಂದ್ರೆ ನಾವು ಹ್ಯಾಂಗರ್ ಸ್ಪೇಸ್ ಕೊಡೋಕ್ಕಾಗಲ್ಲ. ಏನಕ್ಕಂದ್ರೆ ಎನಿ ಹ್ಯಾಂಗರ್ ಸ್ಪೇಸ್ ನಾವು ಕೊಟ್ಟು ಹ್ಯಾಂಗ್ ಮಾಡಿದಾಗ ಈ ಒಂದು ಕಫ್ ಫೋಲ್ಡ್ ಆಗಬಾರ್ದು ಸರ್. ಅದಕ್ಕೆ ನಮ್ಗೆ 2 ಅಡಿ ಡೆಪ್ ಬೇಕು ಅಂತೀವಿ. ಬಟ್ ಇಫ್ ಇನ್ ಕೇಸ್ ನಾವೇನಾದ್ರು ಹ್ಯಾಂಗರ್ ಹಾಕಲ್ಲ ಅಂತಿದ್ದಾಗ 1.5 ಹೋಗ್ಬೋದು ಅಥವಾ 1 ಫೀಟ್ 8 ಹೋಗ್ಬೋದು. ಬಟ್ ಓನ್ಲಿ ಒನ್ ಥಿಂಗ್ ಇಸ್ ದಟ್ ನಾವು ಹ್ಯಾಂಗರ್ ಸ್ಪೇಸ್ ಕೊಡೋಕ್ಕಾಗಲ್ಲ, ಅವರು ಶೆಲ್ಫ್ಗೆ ಹೋಗ್ಬೋದು ಸರ್. ಶೆಲ್ಫ್ಗೆ ಹೋಗ್ಬೋದು. ಎಸ್ ಸರ್. ಅಂಡ್ ಎಲ್ಲಿ ನಮಗೆ ಓಪನ್ ಈ ತರ ಡೋರ್ ಬೆಸ್ಟ್, ಎಲ್ಲಿ ಸ್ಲೈಡಿಂಗ್ ಡೋರ್ ಬೆಸ್ಟ್ ಅಂತ ಹೇಳಿ? ಓಕೆ ಸರ್,
ಸೊ ವಾಕಿನ್ಸ್ ಅಲ್ಲಿ ಇತ್ತು ಅಂದ್ರೆ ನಾವು ಅಲ್ಲಿಗೆ ಸ್ಲೈಡಿಂಗ್ ಹೋಗ್ಬೋದು ಸರ್. ಅಥವಾ ಯಾವುದೇ ಒಂದು ರೂಮು ಮೋರ್ ದೆನ್ 10 ಅಡಿಯಿಂದ 10 ಅಡಿ ಜಾಸ್ತಿ ಇತ್ತು ಅಂದ್ರೆ ನಾವು ಓಪನಬಲ್ ವಾರ್ಡ್ರೋಬ್ ಹೋಗ್ಬೋದು. ಇಲ್ಲ ವಿದಿನ್ 10x10 ಇತ್ತು ಅಂದ್ರೆ ನಾವು ಅಲ್ಲಿ ಸ್ಲೈಡಿಂಗ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಸರ್ ಅಲ್ಲಿ. ಓಕೆ, ಇದರ ಉಪಯೋಗ ಏನು? ಓಪನ್ ಕೊಟ್ರೇನು ಇದು ಕೊಟ್ರೇನು ಯಾವ್ದು ಬೆಸ್ಟ್ ಸರ್? ಇವಾಗ ಯಾವ್ದು ಬೆಸ್ಟ್ ಅಂತ ನಾವು ತೊಳಕಾಕ ಎರಡೂ ಬೆಸ್ಟೇ ಸರ್. ಯಾಕಂದರೆ ಸ್ಲೈಡಿಂಗ್ ಅದೇ ರೀತಿಯಲ್ಲಿ ಅಂತ ಚೆನ್ನಾಗಿ ಬರುತ್ತೆ, ಓಪನಬಲ್ ಚೆನ್ನಾಗಿ ಬರುತ್ತೆ. ಒನ್ಲಿ ಥಿಂಗ್ ಸ್ಲೈಡಿಂಗ್ ನಾವು ಏನಕ್ಕೆ ಯಾವುದೇ ಒಂದು ರೂಮ್ 10x9ಗೆ ನಾವು ಹೊಡೆದಾಗ ತೊಗೊಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇದೇ ಒಂದು ಓಪನಬಲ್ ವಾರ್ಡ್ರೋಬ್ ಇತ್ತು ಅಂದರೆ ನಾವು ಡೋರ್ ತೆಗೆದ್ರೆ ಹಾಗೆ ಇದು 1.5 ಫೀಟ್ ಮುಂದೆ ಬಂದ್ಬಿಡುತ್ತೆ. ಇಮೇಟ್ ಹಿಂಭಾಗ ನಮ್ಮಲ್ಲಿ ಕಾಟ್ ಬರುತ್ತೆ. ಓಕೆ, ಸೊ ಅದು ಯೂಸ್ ಮಾಡಿ ನೀವು ನಿಂತ್ಕೊಂಡು ಯೂಸ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಅಂತ ಒಂದು ಸ್ಪೇಸ್ ಸ್ಲೈಡಿಂಗ್ ಹೋದಾಗ ನೋಡಿ ನಾವು ಈ ಥರ ಸ್ಲೈಡ್ ಮಾಡ್ಬೋದು, ಒಡೆ ಬರುವಂಥ ಐಟಮ್ಸ್ ಏನಾರು ನೀವು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಯೂಸ್ ಮಾಡ್ಕೊಬೋದು. ಸೊ ಇದಕ್ಕೋಸ್ಕರ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಒಂದು ವಾಕಿನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ರೂಮ್ ಸೈಜ್ ಎನಿಥಿಂಗ್ ವಿಚ್ ಇಸ್ ಬಿಲೋ 10x10 10 ಅಡಿ ಕಮ್ಮಿ ಇತ್ತರೆ ಸ್ಲೈಡಿಂಗ್ ಪ್ರಿಫರ್ ಮಾಡ್ಕೊಬೋದು ಸರ್. ಬಟ್ ಆದ್ರೆ ನನ್ನ ತೇರಿ ಏನಂತಂದ್ರೆ ಈಗ ಓಪನೇಬಲ್ ಇದ್ರೆ ನಾವು ಎರಡು ಎಟ್ ಎ ಟೈಮ್ ಯೂಸ್ ಮಾಡ್ಬೋದಲ್ವಾ ಸರ್? ಯೂಸ್ ಮಾಡಿ ಹಸ್ಬೆಂಡ್ ಅಂಡ್ ವೈಫ್ ಈ ಕಡೆ ಅವ್ರು ಯೂಸ್ ಮಾಡ್ಬೋದು, ಈ ಕಡೆ ನಾವು ಯೂಸ್ ಮಾಡ್ಬೋದು. ಬಟ್ ದಟ್ ಇಸ್ ನಾಟ್ ಪಾಸಿಬಲ್. ಇಲ್ಲಿ ಪಾಸಿಬಲ್ ಆಗೋದಿಲ್ಲ. ಕರೆಕ್ಟ್ ಸರ್? ಹೌದು ಹೌದು. ಇಲ್ಲಿ ನಾವು ಈ ವಾರ್ಡ್ರೋಬ್ ಶಿವಟ್ ಡಿವೈಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಂಟೈರ್ಲಿ ಇದು ಸ್ಲೈಡಿಂಗ್ ಒಂದೇ ಲಾಕ್ ಇರುತ್ತೆ. ಸೊ ಯೂಸ್ ಮಾಡಿದಾಗ ಎರಡನ್ನೂ ಓಪನ್ ಆಗುತ್ತೆ. ಸೊ ನೀವು ಹೇಳೋ ಪಾಯಿಂಟ್ ಅಲ್ಲಿ ಅದನ್ನ ಅವರು ಡಿವೈಡ್ ಮಾಡ್ಕೊಂಡು ಈ ವಾರ್ಡ್ರೋಬ್ ಶಿ ವಾರ್ಡ್ರೋಬ್ ಮಾಡಬೇಕು ಅಂದ್ರೆ ದ ಬೆಸ್ಟ್ ಆಪ್ಷನ್ ಇಸ್ ಓಪನಬಲ್ ವಾರ್ಡ್ರೋಬ್. ಓಪನಬಲ್ ಅಂತ ಹೇಳ್ತಾರೆ. ಇಲ್ಲಿ ಮೇಲ್ಗಡೆ ಏನೇನು ಆಪ್ಷನ್ ಕೊಡ್ತೀರಾ ನಮಗೆ ಸರ್? ಇಲ್ಲಿ ನೀವು ನೋಡ್ತಾ ಬಂದು ಲೆಕ್ಕ ಗ್ಲಾಸ್. ಸೊ ಅಗೇನ್ ಇದ್ರ ಮೇಲೆ ನಾವು ಪ್ಯಾಚ್ ವರ್ಕ್ ಅಲ್ಲಿ ಲ್ಯಾಮಿನೇಟ್ಸ್ ಹೋಗ್ಬೋದು. ಇವಾಗ ಡಿಜಿಟಲ್ ಲ್ಯಾಮಿನೇಟ್ಸ್ ಯೂಸ್ ಮಾಡ್ತಾ ಇದೀವಿ. ಆಸ್ ವೆಲ್ as ನೀವು MDF ಡ್ಯೂಕೋ ಪೇಂಟ್ ಹೋಗ್ಬೋದು ಇದ್ಮೇಲೆ. ಸೊ ಆಲ್ ದ ತ್ರೀ ಅವೈಲಬಲ್ ಅಂದ್ರೆ ಒನ್ ಇಸ್ ಆಫ್ ಲ್ಯಾಕರ್ಡ್ ಗ್ಲಾಸು ಆ್ಯಂಡ್ ದೆನ್ ಬಂದಾಗ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಬಹುದು ಆ್ಯಂಡ್ ದೆನ್ ಬಂದು MDF ಡ್ಯೂಕೋ ಪೇಂಟ್. ಈ 3 ಕಾಂಬಿನೇಷನ್ ರನ್ ಮಾಡ್ಬೋದು ಸರ್. ಓಕೆ ಓಕೆ ಓಕೆ. ವಾರ್ಡ್ರೋಬ್ ಅಂತ ಬಂದ್ರೆ ಓನ್ಲಿ ವಾರ್ಡ್ರೋಬ್ ಅಷ್ಟೇನಾ? ತುಂಬಾ ಕಡೆ ನಾನು ನೋಡಿದ್ದೀನಿ ಕೆಲವೊಂದು ಡ್ರೆಸ್ಸಿಂಗ್ ಯೂನಿಟ್ ಇಂಟಿಗ್ರೇಟ್ ಮಾಡ್ತಾರೆ, ಹೌದು, ಸ್ಟಡಿ ಯೂನಿಟ್ ಮಾಡ್ತಾರೆ. ಸೊ ಈ ತರ ಏನೇನು ಇಂಟಿಗ್ರೇಟ್ ಮಾಡಿದ್ದೀರಾ ನೀವು ವಾರ್ಡ್ರೋಬ್? ಸರ್ ವಾರ್ಡ್ರೋಬ್ಸ್ ಅಲ್ಲಿ ಹ್ಯಾಂಗರ್ ಸ್ಪೇಸ್ ಇಂಟಿಗ್ರೇಟ್ ಮಾಡ್ಬೋದು, ಟ್ರೌಸರ್ ಪುಲ್ ಔಟ್ಸು, ಸ್ಯಾರಿ ಪುಲ್ ಔಟು ಆ್ಯಂಡ್ ಆಲ್ಸೋ ಐರನ್ ಪುಲ್ ಔಟು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ವಾರ್ಡ್ರೋಬಲ್ಲಿ ನೋಡಿರ್ತಾರೆ ನಾವು ಈ ಪರ್ಟಿಕ್ಯುಲರ್ ಕಾರ್ಕಸಲ್ಲಿ ಈ ಥರ ತೊಗೊಂಡಿದ್ದೀವಿ. ಅಂದರೆ ಇದು ಫ್ಲೋ ಟು ಸೀಲಿಂಗ್ ಬರುವಂಥ ಕಾನ್ಸೆಪ್ಟ್ಸಲ್ಲಿ. ಸೊ ನಾರ್ಮಲ್ ಹ್ಯಾಂಗರ್ ಕೊಡ್ಬೋದು, ನಾವು ಈ ಥರ ಪುಲ್ ಡೌನ್ ಹ್ಯಾಂಗರ್ ಕೊಡ್ತೀವಿ. ವೆರಿ ನಾವು ಬ್ಲೇಸರ್ಸ್ ಆಗಿರ್ಬೋದು, ಶೇರ್ವಾನಿ ಜಸ್ಟ್ ಈ ಥರ ಹ್ಯಾಂಗ್ ಮಾಡಿ ನಾವು ಇಲ್ಲಿ ಬಿಡ್ಬೋದು ಸರ್. ಸೊ ಆ ಥರ ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಬಾಟಮ್ ಬಂದಾಗಲೇ ಟ್ರೌಸರ್ ಪುಲ್ ಔಟ್ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ನಮ್ಮ ಟ್ರೌಸರ್ ಆಗಿರ್ಬೋದು ಅಥವಾ ಸ್ಯಾರೀಸ್ ಆಗಿರ್ಬೋದು ನಾವಿಲ್ಲಿ ಹಾಕೊಂಡು ಇಂಟಿಗ್ರೇಟ್ ಮಾಡ್ಕೊಬೋದು. ಸೊ ಈ ಥರ ಇಲ್ಲ ಒಂದು ಕಾಂಬಿನೇಷನ್ ತೊಗೊಂಡಿದ್ದೀವಿ ಸರ್ ನಾವು. ಓಕೆ ಓಕೆ. ಇದು ಅಕ್ಸೆಸರೀಸ್ ಆಯ್ತು ಸರ್. ಆಕ್ಸೆಸರೀಸ್ ಸೆಕ್ಷನ್ ಅಂತ ಬಂದ್ರೆ ಲೈಕ್ ಇದರಲ್ಲಿ ನಾವು ಸ್ಟಡಿ ಯೂನಿಟ್ ಅನ್ನ ಇದ್ರ ಒಳಗಡೆ ಇಂಟಿಗ್ರೇಟ್ ಮಾಡ್ಬೋದಾ? ಇಲ್ಲ ಸರ್, ಪ್ರಾಕ್ಟಿಕಲ್ ಇಟ್ ನಾಟ್ ವರ್ಕ್. ಬಿಕಾಸ್ ಸ್ಟಡಿ ಯೂನಿಟ್ ಅಂದ್ರೆ ಅದು ಒಂದು ಓಪನ್ ಸ್ಪೇಸ್ ಇರಬೇಕು ಅದಕ್ಕೆ. ಇವಾಗ ನಾನು ಇದನ್ನ ಒಂದು ಯೂನಿಟ್ ಒಳಗಡೆ ಒಂದು ಸ್ಟಡಿ ಯೂನಿಟ್ ಕೊಡ್ತೀನಿ ಅಂದ್ರೆ ಅದಷ್ಟು ಮ್ಯಾಚ್ ಅಪ್ ಆಗಲ್ಲ, ಪ್ರಾಕ್ಟಿಕಲ್ ಯೂಸ್ ಬರಲ್ಲ ಅದಕ್ಕೆ. ಸ್ಟಡಿ ಯೂನಿಟ್ ಅಂದ್ರೆ ಒಂದು ಓಪನ್ ಸ್ಪೇಸ್, ಕ್ಲಿಯರ್ ಸ್ಪೇಸ್ ಇರಬೇಕು. ಸೊ ಅವ್ರು ಕೂತ್ಕೊಂಡು ಅವ್ರಿಗೆ ಸ್ಟಡಿ ಮಾಡೋಕ್ಕೆ ಒಳ್ಳೆ ಸ್ಪೇಸ್ ಇದ್ದರೆ ಬೆಸ್ಟ್ ಇರುತ್ತೆ ಸರ್. ಅದು ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಸರ್. ಡ್ರೆಸ್ಸಿಂಗ್ ಯೂನಿಟ್ ಇಂಟಿಗ್ರೇಟ್ ಮಾಡ್ಬೋದು. ಯಾಕಂದ್ರೆ ಒಂದು ಹಲವಾರು ಪ್ರಾಡಕ್ಟ್ ನೋಡಿರ್ಬೋದು ಸರ್. ಸೊ ಈ ಥರ ಒಂದು ಯೂನಿಟ್ ಬರ್ತಿದೆ ಅಂದ್ರೆ ಸಪರೇಟ್ ಸೆಕ್ಷನ್ ಕೊಟ್ಟಿರ್ತೀವಿ ನಾವು ಇಲ್ಲಿ. ಸಪರೇಟ್ ಸೆಕ್ಷನ್ ಕೊಟ್ಟು ನಾವು ಪುಲ್ ಡೌನ್ ತರ ಕೊಟ್ಟಿದ್ದೀವಿ. ಸೊ ಇದು ಪುಲ್ ಅಪ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಆಸ್ ವೆಲ್ ಆಸ್ ನಮ್ದು ಮೋಸ್ಟ್ಲಿ ನೀವು ಇದು ನೋಡಬಹುದು ಸರ್, ಕೋಗಿಲು ಸ್ಟುಡಿಯೋ ನೋಡಿದಾಗ ಅಲ್ಲಿ ಇನ್ಕ್ಲೂಡ್ ಮಾಡಿ ಹೇಗೆ ಅಂದ್ರೆ ಇಲ್ಲಿ ಡ್ರೆಸ್ಸರ್ ಕೊಟ್ಟಿದ್ದೀವಿ. ಸೊ ಇಲ್ಲಿಂದ ಫುಲ್ ಟ್ಯಾಕ್ ಮಾಡ್ಕೊಂಡು ನಾವು ತಿರ್ಸ್ಕೊಂಬೋದು ಡ್ರೆಸ್ಸರ್. ಸೊ ಆ ಥರ ಡ್ರೆಸ್ಸನ್ನು ನಾವು ಆರ್ಡರ್ ಮಾಡಿ ಇಂಟಿಗ್ರೇಟ್ ಮಾಡಬಹುದು ಸರ್. ದಟ್ ಕ್ಯಾನ್ ಬಿ ಗಿವನ್. ಎಸ್. ಓಕೆ ಓಕೆ, ಸೂಪರ್. ಆಮೇಲೆ ಇಲ್ಲಿ ಲ್ಯಾಮಿನೇಟ್ಸ್ ಅಲ್ಲಿ ಯಾವ್ಯಾವ ರೀತಿ ಲ್ಯಾಮಿನೇಟ್ ಸಿಗುತ್ತೆ ನಮಗೆ ಆಪ್ಷನ್? ಸರ್ ಲ್ಯಾಮಿನೇಟ್ಸ್ ಅಲ್ಲಿ ನಾವು ಹೈ ಗ್ಲಾಸ್ ಹೋಗಬಹುದು, ಗ್ಲಾಸಿ ಹೋಗಬಹುದು ಅಂಡ್ ಮ್ಯಾಟ್ ಫಿನಿಶ್, ಇದು 3 ಕಾಂಬಿನೇಷನ್ ಮಾಡಬಹುದು ಸರ್ ನಾವು. ಮಾಡ್ಕೋಬಹುದಾ? ಎಸ್ ಸರ್. ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅನ್ನು ಯೂಸ್ ಮಾಡಬಹುದಾ ಇವಾಗ? ಮಾಡಬಹುದು ಸರ್. ಫ್ಲೂಟೆಡ್ ಲ್ಯಾಮಿನೇಟ್ಸ್ ಮಾಡಬಹುದು. ಇವಾಗ ಅಗೇನ್ ಫ್ಲೂಟೆಡ್ ಅಲ್ಲೇ ಒಂದು ಸಿಂಗಲ್ ಪೇಸ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೂ ಹೋಗಬಹುದು. ಡಿಜಿಟಲ್ ಲ್ಯಾಮಿನೇಟ್ಸ್ ಹೋಗಬಹುದು. ಪ್ಲಸ್ ಇನ್ನೊಂದು ಕಡೆ ಒಂದು ಎಲ್ಲಿ ನಾವು ಯಾವ ಥರ ಇಂಕ್ಲೂಡ್ ಮಾಡಿದ್ದೀವಿ ಅಂದ್ರೆ ಲ್ಯಾಮಿನೇಟ್ ಜೊತೆಗೆ ಕೇನ್ ಹೋಗಿದ್ದೀವಿ ಸರ್. ಈ ಕೇನ್ ವಿತ್ ಗ್ಲಾಸ್ ಅದಕ್ಕೂ ನಾವು ಹೋಗ್ಬೋದು ಸರ್. ಇಲ್ಲಿ ಕೇನ್ ಇದೆಲ್ಲ ಒಂಚೂರು ನಮಗೆ. ಓಕೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಸರ್, ಇದು ಯಾವ ರೀತಿ ಮಾಡ್ತಿರೋದು? ಸೊ ಇಲ್ಲಿಗೆ ಬಂದಾಗ ಸರ್ ಏನಾಗುತ್ತೆ ಅಂದ್ರೆ ಇದು ಪ್ಲೈಬೋರ್ಡ್ ಏನು ಬರುತ್ತೆ ಇದು 25 ತೊಗೊಂಡ್ರೆ ಜನರಲಿ. ಓಕೆ. ಸೊ ನಮ್ದು ಯಾವೇ ಕಸ್ಟಮರ್ಸು ವಿತ್ ಕೇನ್ ಆ್ಯಂಡ್ ಗ್ಲಾಸ್ ಹೋಗ್ತಾರೆ ಅಂದ್ರೆ ಈ ಥಿಕ್ನೆಸ್ ಏನು ಬರುತ್ತೆ 25 ಕೊಡ್ತೀವಿ ಸರ್. ಇದು ನಾರ್ಮಲ್ ಆಗಿ 16 ಇರುತ್ತೆ, ಬಟ್ ಇದು 25 ಕೊಟ್ಟು ಇನ್ಕ್ರೀಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈ ಥರ ಸೆಕ್ಷನ್ ಕ್ರಿಯೇಟ್ ಮಾಡ್ಬೇಕು ಸರ್ ನಾವು. ಓಡೆ CNC ಕಟ್ಟಿಂಗ್ ಆಗಿ ಈ ಥರ ಒಂದು PVC ಬಿಡಿಂಗ್ ಹಾಕಿರ್ತೀವಿ. ಈ ಸ್ಪೇಸ್ ನಲ್ಲಿ ಇಂಟಿಗ್ರೇಟ್ ಮಾಡೋಕ್ಕೋಸ್ಕರ ಅದು 25 ಥಿಕ್ನೆಸ್ ಬೇಕಾಗುತ್ತೆ ಸರ್. ಓಕೆ, ಈ ಕೇನ್ ಹೇಗೆ ಇಂಟಿಗ್ರೇಟ್ ಮಾಡಿದ್ದೀರಾ ಇದರೊಳಗೆ? ಸೊ ಎರಡು ಕಡೆ ಗ್ಲಾಸ್ ಸರ್, ಇಲ್ಲೂ ಗ್ಲಾಸ್ ಇಲ್ಲೂ ಗ್ಲಾಸ್ ಬರುತ್ತೆ. ಎರಡು ಗ್ಲಾಸ್ ಸ್ಯಾಂಡ್ವಿಚ್ ಮಾಡಿದ್ವಿ ನಾವಿಂದ. ಸ್ಯಾಂಡ್ವಿಚ್ ಮಾಡಿ ಇಲ್ಲಿ PVC ಬಿಡಿಂಗ್ ಹಾಕೊಂಡಿದ್ದೀವಿ ಸರ್. ಓಕೆ, ಈ ಕೇನ್ ಏನು ಆಗಲ್ಲ, ಲೈಫ್ ಚೆನ್ನಾಗಿರುತ್ತೆ ಅದು? ಲೈಫ್ ಚೆನ್ನಾಗಿರುತ್ತೆ ಸರ್. ಪ್ಲಸ್ ಇವಾಗ ಕೆಲವೊಂದು ಲ್ಯಾಮಿನೇಟ್ಸ್ ಇದೇ ಥರನೇ ಬಂದಿದೆ ಪ್ರಿಂಟಿಂಗ್ ಅಲ್ಲಿ. ಸೊ ಆ ಥರ ಏನಾದ್ರು ಕೇನ್ ಬೇಕಾಗುತ್ತೆ ನಮ್ಗೆ ತುಂಬಾ ಇದರ ಗ್ಲಾಸ್ ಇದ್ದು ಭಯ ಇರುತ್ತೆ ಅಂದ್ರೆ ಗ್ಲಾಸ್ ಹೋಗೋದು ಇಲ್ಲ ಅದೇ ತರ ಕೇನ್ ಇಂಕ್ರಿಯೇಟ್ ಆಗೋದಂತ ಲ್ಯಾಮಿನೇಟ್ ಹಾಕ್ಬೋದು ಸರ್. ಕೇನ್ ತರ ಕಾಣೋ ಲ್ಯಾಮಿನೇಟ್ ಬಟ್ ನಾಟ್ ಕೇನ್. ಓಕೆ ಓಕೆ, ಇದು ನ್ಯಾಚುರಲ್ ಕೇನ್ ಸರ್. ಸೊ ಓಪನೇಬಲ್ ಅಂತ ಬಂದಾಗ ನಮಗೆ ಈ ತರ ಓಪನ್ ಮಾಡಿ ಸರ್ ಹೇಳ್ತೀನಿ. ಎಸ್ ಸರ್. ಓಕೆ, ಇಲ್ಲಿ ಡೋರ್ಗಳಿದೆ ಬಿಡಿ, ಸೆಕ್ಷನ್ ಇರುತ್ತೆ ಸರ್ ಒಂದು ಕಡೆ. ಸೊ ಇದು ಸೆಕ್ಷನ್ ಬರುತ್ತೆ ಸರ್ ನಮಗೆ. ಈಗ ಒಂದು ಸೆಕ್ಷನ್ ಬಂದಿದೆ ಅನ್ಕೊಳ್ಳಿ ಸರ್. ದಿಸ್ ಕಾಂಬಿನೇಷನ್ ಕಾರ್ಕಾಸ್ ಕಾಂಬಿನೇಷನ್ ಇದೆಲ್ಲ, ವಿಚ್ ಒನ್ ಇಸ್ ಬೆಟರ್? ಯಾವುದು ತುಂಬಾ ಯೂಸ್ ಆಗುತ್ತೆ ನಿಮ್ಗೆ? ಇದು ಯೂಸ್ ಆಗುತ್ತೆ ಸರ್. ಬಿಕಾಸ್ ಒಂದು ಕಾರ್ಕಾಸ್ ತಗೊಂಡಾಗ ನಿಮ್ಗೆ ಹ್ಯಾಂಗರ್ ಸ್ಪೇಸ್ ಸಿಕ್ತು ಸರ್. ಹ್ಯಾಂಗರ್ ಸ್ಪೇಸ್ ಅಂಡ್ ದೆನ್ ಡ್ರಾವರ್. ಅಗೇನ್ ಡ್ರಾವರ್ ನೀವು ಒಂದು ಕಾರ್ ಹೋಗ್ಬೋದು ಅಥವಾ ಇಲ್ಲೊಂದು ಡ್ರಾವರ್ ತಗೋಬಹುದು. ಎರಡು ಡ್ರಾವರ್ ಬಂತು ಅಂಡ್ ದೆನ್ ಶೆಲ್ಫ್ ಇಲ್ಲಿ ಬಂತು. ಇದು ಒಂದು ಲೂಸ್ ಶೆಲ್ಫ್ ಕೊಟ್ಟಿರ್ತೀವಿ ನಮಗೆ ಅಂಡ್ ದೆನ್ ಫಿಕ್ಸ್ ಶೆಲ್ಫ್ ಬರುತ್ತೆ. ನಂಬರ್ ಆಫ್ ಶೆಲ್ಫ್ಸ್ ಬೇಕಾದ್ರೆ ನಾವು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಬಹುದು.
ಆ್ಯಂಡ್ ಬಾಟಮ್ ಬಂದಾಗ ಹಾಗೆ ಇನ್ನೊಂದು ಶೆಲ್ಫ್ ಕೊಡ್ತೀವಿ. ಸೊ ಆ್ಯನ್ ಐಡಿಯಲ್ ಕಪಲ್ಗೆ ಅಥವಾ ಒಂದು ಮನೆಗೆ ಈ ಒಂದು ಕಾರ್ಕಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಸರ್. ಅಂದ್ರೆ ನೀವು ಹೇಳ್ತಾ ಇರೋದು ಹ್ಯಾಂಗರ್ ಸ್ಪೇಸ್ ಅರ್ಧ ಇರಬೇಕು. ಎಸ್ ಸರ್. ಓಕೆ, ಈ ಕಡೆ ಶೆಲ್ಫ್ಸ್ ಯಾಕಂದ್ರೆ ನಾವಿಲ್ಲಿ ಬೇಕಾದ್ರೆ ಸ್ಯಾರೀಸ್ ಅಥವಾ ಶರ್ಟ್ಸ್ ಅದೆಲ್ಲ ಫೋಲ್ಡ್ ಮಾಡಿ ಐಟಮ್ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಕೊಬೋದು. ಸೊ ಇದು ಫುಲ್ ಅದಕ್ಕೆ ತೊಗೊಂತೀವಿ. 2 ಕಡೆ ಡ್ರಾವರ್ ಬರುತ್ತೆ, ನೀವು ಬೇಕಾದ್ರೆ ಡಾಕ್ಯುಮೆಂಟ್ಸು ಸೇಫ್ ಅದೆಲ್ಲ ಹಾಕೊಂಡಿರ್ತೀರ. ಹ್ಯಾಂಗರ್ ಸ್ಪೇಸ್ ಬೇಕಾದ್ರೆ ಶೇರ್ವಾನೀಸು ಸೂಟ್ಸು ಅದೆಲ್ಲ ಅಲ್ಲಿ ಪ್ಲೇಸ್ ಮಾಡ್ಕೊಬೋದು. ಸೊ ಈ ಥರ ಸಾಕಾಗತ್ತೆ ಸರ್. ಇದು ಈ ಥರ ಡ್ರಾವರ್ಗಳು ತುಂಬಾ ಈಗ ಟ್ರೆಂಡ್ ಆಗ್ತಾ ಇದೆ. ಹೌದು ಹೌದು ಸರ್. ಇದು ಬೆಸ್ಟ್ ಇದು ಯೂಸ್ ಚೆನ್ನಾಗಿ ಬೆಸ್ಟ್ ಯೂಸ್ ಯಾಕಂದ್ರೆ ಕೆಲವೊಂದು ಏನು ಮಾಡ್ತಾರೆ ತುಂಬಾ ರೀಚ್ ಮಾಡಿ ಲಾಫ್ಟ್ ರೀಚ್ ಮಾಡೋಕ್ಕಾಗಲ್ಲ. ಆ ಥರ ಹೋದಾಗ ಈ ಥರ ಒಂದು ಶೆಲ್ಫ್ ಹತ್ರ ತೊಗೊಂಡ್ರೆ ಸಾಕಾಗುತ್ತೆ. ಬಾಟಮ್ ಡ್ರಾವರ್ಸ್ ಕೊಡ್ದಾಗ ಅಲ್ಲಿ ಯೂಸ್ ಮಾಡೋಕ್ಕೂ ಬೆಸ್ಟ್ ಆಗುತ್ತೆ ಸರ್. ಇದು ಆಪ್ಷನ್ ಚೆನ್ನಾಗಿರುತ್ತೆ ಅಂತೀರಾ? ಓಕೆ. ಸೊ ಇದಕ್ಕೆ ಲಾಕ್ಸ್ ಎಲ್ಲ ಕೊಡ್ಬೋದಲ್ಲ ಸರ್? ಹಾಂ, ಲಾಕ್ಸ್ ಕೊಡ್ತೀವಿ ಸರ್. ಬೈ ಡಿಫಾಲ್ಟ್ ಲಾಕ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಲಾಕ್ಸ್ ಕೊಡ್ಬೋದಾ? ಇದಕ್ಕೆ ಕೊಡ್ಬೋದು ಸರ್, ಅಲ್ಲಿಗೂ ಲಾಕ್ಸ್ ಕೊಡ್ಬೋದು. ಬಿಕಾಸ್ ಏನಕ್ಕೆ ಒಬ್ಬೊಬ್ಬರು ಇವಾಗ ಗೋದ್ರೇಜ್ ಬೇರೆ ಯಾರು ಜಾಸ್ತಿ ಯೂಸ್ ಮಾಡ್ತಿಲ್ಲ. ಆ ಥರ ಇದ್ದರೆ ನಾವು ಇಲ್ಲಿ ಲಾಕ್ಸ್ ಕೊಟ್ಟಾಗ ಬೆಸ್ಟ್ ಅಂಡ್ ಸೇಫ್ಟಿ ಇರುತ್ತೆ ಸರ್. ಅದು ಅದಕ್ಕೆ ಸ್ಲೈಡಿಂಗ್ ಲಾಕ್ಸ್ ಬರುತ್ತೆ. ಸ್ಲೈಡಿಂಗ್ ಅಲ್ಲಿ ಕೊಡ್ತೀವಿ, ಬಟ್ ನಾಟ್ ಫಾರ್ ಗ್ಲಾಸಸ್ ಸರ್. ಎಲ್ಲರೂ ಗ್ಲಾಕೆಡ್ ಗ್ಲಾಸ್ ಇತ್ತು ಅಂದ್ರೆ ಅದಕ್ಕೆ ನಾವು ಲಾಕ್ಸ್ ಪ್ರಿಫರ್ ಮಾಡಲ್ಲ. ಯಾಕಂದ್ರೆ ಅದು ಲಾಕ್ ಆಗಿ ನಾವ್ಯಾರು ಪುಷ್ ಮಾಡಿದಾಗ ಬ್ರೇಕ್ ಆಗುತ್ತೆ. ಸೊ ಅದು ಬೆಲೆ ಲ್ಯಾಮಿನೇಟ್ಸ್ ಇದ್ದಾಗ ಮಾತ್ರ ನಾವು ಅಲ್ಲಿ ಏನು ಮಾಡ್ತೀವಿ, ಲಾಕ್ ಕೊಡ್ತೀವಿ ಸರ್. ಓಕೆ ಓಕೆ ಓಕೆ. ಅಂಡ್ ವಾಟ್ ಅಬೌಟ್ ದ ಲೈಟಿಂಗ್? ಒಂದು ರೂಮ್ ಅಂತ ಬಂದಾಗ ಯಾವ್ಯಾವ ಲೈಟಿಂಗ್ ಅನ್ನ ಇಂಟಿಗ್ರೇಟ್ ಮಾಡಬೇಕು ಇಲ್ಲಿ ಸರ್? ಮೇನ್ಲಿ ಸೀಲಿಂಗ್ ಲೈಟಿಂಗ್. ಸೊ ಫಾಲ್ ಸೀಲಿಂಗ್ ಅಂತೂ ಮಾಡಿರ್ತಾರೆ ಇವಾಗ ಯಾವುದೇ ಕಸ್ಟಮರ್ಸ್. ಸೊ ಫಾಲ್ ಸೀಲಿಂಗ್ ತೊಗೊಂಡಾಗ ಅಟ್ಲೀಸ್ಟ್ 10 or 12 ವ್ಯಾಟ್ಸ್ ಇರಬೇಕು ಸರ್ ಒಂದು ಪ್ಯಾನಲ್ ಲೈಟು. ಇಂಟು ನಂಬರ್ ಆಫ್ ಪ್ಯಾನೆಟ್ಸ್ ತೊಗೊಂಡಾಗ 6 ಅಥವಾ 4 ಪ್ಯಾನೆಟ್ ಸಾಕಾಗುತ್ತೆ. ಸಫಿಷಿಯಂಟ್ ಲೈಟಿಂಗ್ ಕೊಡುತ್ತೆ. ನಾವು ಒಂದು ಆಲ್ರೆಡಿ ಲೈಟಿಂಗ್ ಮಾಡ್ಕೊಬೋದು ಸರ್. ಅದೊಂದಿರುತ್ತೆ. ಆ್ಯಂಡ್ ಸ್ಟಡಿ ಏರಿಯಾ ಅಂತ ಬಂದಾಗ ಸ್ಟಡಿ ಬಾಟಮ್ ಲೈಟ್ ಬೇಕಾಗುತ್ತೆ ಸರ್. ಆ್ಯಂಡ್ ಕೆಲವೊಬ್ರು ಏನು ಮಾಡ್ತಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ ಅಥವಾ ಓಪನಬಲ್ ವಾರ್ಡ್ರೋಬ್ ಇದ್ರು ಅದು ಒಳಗಡೆ ಪ್ರೊಫೈಲ್ ಲೈಟ್ ತೊಗೊಂತಿದ್ದಾರೆ. ಸೊ ಇದಿಷ್ಟು ಲೈಟಿಂಗ್ ಇದ್ರೆ ಸಾಕಾಗುತ್ತೆ ಸರ್. ಓಕೆ ಓಕೆ ಓಕೆ. ಡಿಸೈನರ್ ಲೈಟ್ಗಳು ಎಲ್ಲೆಲ್ಲಿ ಹಾಕ್ಬೋದು ಸರ್? ಡಿಸೈನರ್ ಮೇನ್ ಆಗಿ ಏನಾಗುತ್ತೆ, ನಾವು ಸೀಲಿಂಗ್ ಇಂಟ್ರೆಟ್ ಮಾಡ್ಕೊಬೇಕಾಗುತ್ತೆ. ಸೀಲಿಂಗ್ ಅಲ್ಲಿ ಹಾಕೊಬೋದು ಸರ್. ಏನಕ್ಕಂದ್ರೆ ಒಂದೇ ಒಂದು ಸೀಲಿಂಗ್ ಮಾಡಿ ಸ್ಲ್ಯಾಬ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದೊಂದು ಪಾಯಿಂಟ್ ಹಾಕ್ಲಿಕ್ಕೆ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಈ ರೀತಿ ಅಕ್ಕಪಕ್ಕದಲ್ಲೆಲ್ಲ ಹೋಗ್ಬೋದು ಸರ್. ಆ ಡಿಸೈನ್ ಲೈಟ್ ಹೋಗ್ಬೋದು. ಆದ್ರೆ ಮೇನ್ ಥಿಂಗ್ ಇಸ್ ದಟ್ ನಾವೇನಾದ್ರು ಡಿಸೈನ್ ಥೀಮ್ ಹೋಗ್ತಾ ಇದೀವಿ ಅಂತ ಮಾತ್ರ ಇದು ಹಾಕೊಂಡು ಚೆನ್ನಾಗಿ ಕಾಣುತ್ತೆ. ಹಾಗೇನು ಅದೇನು ಬರುತ್ತೆ ಬಾಟಮ್ ನಾವು ಕಾರ್ ಸೆಟ್ ಟೇಬಲ್ ತಗೋಬೇಕಾಗುತ್ತೆ. ಓಕೆ ಓಕೆ. ಅಂಡ್ ವಾಟ್ ಅಬೌಟ್ ದ ಸೈಡ್ ಟೇಬಲ್? ಸೈಡ್ ಟೇಬಲ್ ಅಲ್ಲಿ ನಾವು ಏನೇನು ಇಡ್ಬೋದು? ಈಗ ಓಕೆ 2 ಡ್ರಾವರ್ ಇಡ್ಬೋದು, ಬಟ್ ಸೈಡ್ ಟೇಬಲ್ ಜಾಸ್ತಿ ಯೂಸ್ ಆಗುತ್ತೆ. ಫೋನ್ ಇಡೋದಕ್ಕೆ, ಚಾರ್ಜ್ ಮಾಡ್ಕೊಳ್ಳೋದಕ್ಕೆ, ನೀರು ತಂದು ಇಡ್ತೀವಿ. ಸೊ ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಯಾವ ತರ ಏನೇನು ಮಾಡ್ಬೋದು ಸರ್? ಪ್ರಾಕ್ಟಿಕಲ್ ಆಗಿ ನೀವು ಹೇಳಿದಂಗೆ ಫಾರ್ ಎಕ್ಸಾಂಪಲ್ 2 ವೇ ಸ್ವಿಚ್ ಕೊಟ್ಟಿರ್ತಾರೆ, ಅಥವಾ ಇಲ್ಲಿಗೆ ಬಂದು ಒಂದು ಪ್ಲಗ್ ಪಾಯಿಂಟ್ ಕೊಟ್ಟಿರ್ತಾರೆ, ಒಂದು ಚಾರ್ಜ್ ಮಾಡಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಅಂಡ್ ದೆನ್ ಬೇಸಿಕ್ಸ್ ಏನಾದ್ರು ಪ್ಲೇಸ್ ಮಾಡ್ತೀರಾ ಇಲ್ಲಿ ಅಂದ್ರೆ ಇಲ್ಲಿಗೂ ಒಂದು ತಗೊಬೋದು ನೀವು. ಅಂಡ್ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಬೇಕಾದ್ರೆ ನೀವು ಮೇಡನ್ ಓಪನ್ ಯೂನಿಟ್ಗೆ ಹೋಗ್ಬೋದು. ಡ್ರಾವರೇ ತಗೊಬೇಕಂತ ನೆಸೆಸಿಟಿ ಏನಿಲ್ಲ, ಒಂದು ಓಪನ್ ಯೂನಿಟ್ಗೆ ಹೋಗ್ಬೋದು. ಅಂಡ್ ದೆನ್ ಇಲ್ಲಿಗೆ ನೀವು ಡ್ರಾವರ್ ಹೋಗ್ಬೋದು. ಸೊ ಇದನ್ನ ನಾವು ಯೂಸ್ ಮಾಡ್ಕೊಬೋದು ಸರ್. ಇದನ್ನ ಮ್ಯಾಚ್ ಮಾಡಿದಿರಲ್ವಾ? ಇದ್ರ ಜೊತೆ ಇದಕ್ಕೆ ಮ್ಯಾಚ್ ಮಾಡಿದ್ದೀವಿ ಸರ್. ಯಾಕಂದ್ರೆ ಕೇನ್ ಇರೋ ಕಾರಣ ಸೇಮ್ ಕೇನ್ ನಾವೇ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ 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 ಓಕೆ. ಸೊ ಇದು ಬೆಡ್ ಜೊತೆ ಕನೆಕ್ಟೆಡ್ ಏನಿರೋದಿಲ್ಲ? ಇಲ್ಲ ಸರ್, ಇದು ಫುಲ್ ಫ್ರೀ ಸ್ಟ್ಯಾಂಡಿಂಗ್ ಕೊಟ್ಟಿರ್ತೀವಿ ನಾವೆಲ್ಲ. ಇಂಡಿವಿಜುವಲ್ ಯೂನಿಟ್ ತರ ಇರುತ್ತೆ, ಬೇಕಾದ್ರೆ ನಾವು ಎಲ್ಲಿ ಬೇಕು ಮೂವ್ ಮಾಡ್ಕೊಬೋದು ಸರ್. ಓಕೆ ಓಕೆ. ಸೂಪರ್ ಆಗಿ ಹೇಳಿದ್ರು ಸರ್. ಒಂದು ಕಿಚನ್ ಅನ್ನ, ಒಂದು ಬೆಡ್ರೂಮ್ ಅನ್ನ ಕಂಪ್ಲೀಟ್ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂತೀರಾ ಸರ್ ನೀವು? ಸರ್ ಅಗೇನ್ ಫ್ಯಾಕ್ಟ್ರಿ ಕಮ್ ಆನ್ ಸೈಟ್ ಅಂದ್ರೆ ಒಂದು 15 days ನಾವು ಮುಗಿಸ್ಕೊಡ್ಬೋದು. 15 days ಅಲ್ಲಿ ಕಂಪ್ಲೀಟ್ ಎಂಟೈರ್ ಆಗಿ ಮುಗಿಬಹುದು. ಸೂಪರ್.